ಅನ್ನೋದಿದೆ. ನಮ್ಮ ಜೀವನದಲ್ಲಿ ನಾಳೆ ಅನ್ನೋದಿದೆ. ಜನರಿಗೆ ಶಾರ್ಟ್ ಮೈಂಡ್ ಇವತ್ತು ಈ ತಪ್ಪಾಗಿದೆಯಾ, ಅಯ್ಯೋ ಈ ಥರ ತಪ್ಪಾಗಿದೆ, ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ, ಈ ಸಂಬಂಧಿಕರು ಆ ಸಂಬಂಧಿಕರು ನಮ್ಗೆ ಅವಮಾನ ಮಾಡ್ತಾರೆ, ಅಯ್ಯೋ ಚೀತು ಅಂದರು, ಯಾರು ಏನಾದರೂ ಅಂದ್ಕೊಳ್ಳಿ, ಹಾಳಾಗೋಗ್ಲಿ. ನಮಗಂತ ಒಂದು ಟೈಮ್ ಇದೆ. ಆ ಟೈಮ್ ಬರಬೇಕಂತಂದ್ರೆ ನಾವೇನು ಮಾಡಬೇಕು? ಸವಾಲು ಹಾಕ್ಬೇಕು. ಯಾರು ನಮ್ಮನ್ನು ಚೀತು ಅಂದರು ನಾಳೆ ಅವರೇ ಶಭಾಷ್ ಅನ್ನೋ ರೀತಿಯಲ್ಲಿ. ಇವತ್ತು ಚಿಗುರೋ ಚೂಟನ್ನು ಎಷ್ಟು ಸಲ ಚೂಟ್ ಹಾಕಿದ್ರೆ ಅದು ಮತ್ತೆ ಮತ್ತೆ ಚಿಗುರ್ತಾನೆ ಇರುತ್ತೆ. ಇವ್ರನ್ನೆಲ್ಲ ಮಧ್ಯದಲ್ಲಿ ದಾಟಿ ಒಂದಲ್ಲ ಒಂದು ದಿನ ಆ ಚಿಗುರು ದೊಡ್ಡದಾಗಿ ಮರವಾಗಿ ನಿಂತ ಮೇಲೆ ಅದೇ ಜನನ ಯಾರು ಚೂಟ್ ಹಾಕಿರ್ತಾರಲ್ಲ ಅದೇ ಜನನೇ ನೆರಳು ಹುಡ್ಕೊಂಡು ಆ ಮರದ ಕೆಳಗಡೆ ಹೋಗ್ತಾರೆ. ಇದೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲೇ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವಿಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಕೆಲವೊಬ್ಬರು ಯಾವ ರೀತಿ ಅಂತಂದರೆ ಚಿಕ್ಕದಾಗಿ ಏನಾದರೂ ಅವ್ರ ಮನಸ್ಸಿಗೆ ನೋವಾದರೆ ಅವ್ರ ಮೇಲೆ ಅಗಾಧವಾದ ಏನೋ ಒಂದು ಪ್ರಮಾಣ ಒಂದು ಮನಸ್ಸಿಗೆ ನಾಟಿದರೆ ತುಂಬ ಡಿಪ್ರೆಷನ್ ಆಗಿಬಿಡ್ತಾರೆ, ಡಿಸ್ಕರೇಜ್ ಆಗಿಬಿಡ್ತಾರೆ, ಜೀವನದಲ್ಲಿ ಉತ್ಸಾಹನೇ ಕಳ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಏನೋ ಮಾರ್ಕ್ಸ್ ಬರಲಿಲ್ವ ಅಥವಾ ಫೇಲ್ ಆದಂತೇನೋ, ಅದೇ ಬಿಸ್ನೆಸ್ಸಲ್ಲಿ ಲಾಸ್ ಆದಂತೇನೋ, ಅವ್ರ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸಿ ರಿಲೇಷನ್ಶಿಪ್ ಇಟ್ಕೊಂಡು ಮೋಸ ಹೋದೆ ಅಂತೇನೋ ಅಂತ ಹೇಳಿ ಜೀವನವನ್ನೇ ಕಳ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅವರು ಎಷ್ಟು ಮೂರ್ಖರಲ್ಲ. ಯಾಕೆಂತ ಹೇಳಿದ್ರೆ ಬದುಕಿದ್ದು 30 ವರ್ಷಕ್ಕೆ ಈ ಥರ ಮೋಸ ಆಗಿದೆ ಅಂತಂದರೆ ಇನ್ನೂ 30 ವರ್ಷ ಆಯಸ್ಸಿರ್ಬೋದು ನನಗೆ. ಆ 30 ವರ್ಷದಲ್ಲಿ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು. ಟೈಮ್ ಎಷ್ಟು ಪವರ್ಫುಲ್ ಅಂತಂದರೆ ಜನಗಳಿಗೆ ಶಾರ್ಟ್ ಮೈಂಡ್. ನೀವು ಮಾಡಿದಂಥ ಮಿಸ್ಟೇಕನ್ನು ತಿದ್ಕೊಳ್ಳೋಕ್ಕೆ ಟೈಮ್ ಇದೆ. ನೀವು ಎಂಥ ಒಂದು ದೊಡ್ಡ ಪ್ರಮಾಣವಾಗಿ ಮಿಸ್ಟೇಕ್ ಮಾಡಿದ್ರೂ ಕೂಡ 1 ವರ್ಷ ಅದನ್ನು ತಿದ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಮತ್ತೆ ಅದಕ್ಕೆ ನಾನು ಯಾರಂತ ಉತ್ತರ ಕೊಡಬೇಕಂತ ಎದ್ದು ನಿಂತ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ 1 ವರ್ಷ 2 ವರ್ಷ ಆನಂತರ ನೀವು ಮಾಡಿದ್ದ ಕೆಲಸವನ್ನು ನೋಡಿ ಮೆಚ್ಚುಗೆ ಪಡುವಂಥ ಕಾಲನೂ ಬರುತ್ತೆ, ಪರಿಸ್ಥಿತಿನೂ ಬರುತ್ತೆ. ನೀವು ಮೋಸ ಹೋಗಿದ್ದೀರಾ, ಅವ್ರ ಮುಂದೆ ಬೆಳೆದು ನಿಂತ್ಕೊಳ್ಳಿ ಅಷ್ಟೇ. ಬಟ್ ಪ್ರಾಣವನ್ನು ತಗೊಳ್ಬೇಕು ಅನ್ನೋಂತಲ್ಲ. ನಮಗೆ ಅವಕಾಶಗಳಿದೆ, ಬೇಕಾದಷ್ಟು ಅವಕಾಶಗಳಿದೆ, ಅದನ್ನು ನಾವು ಬಳಸ್ಕೊಳ್ತಾ ಇಲ್ಲ. ಇವತ್ತು ಜೀವನನೇ ಬೇಡ ಅಂತ ಜೀವನ ಕಳ್ಕೊಳ್ಳುವಷ್ಟು ಆ ಥರ ಮುಂದಾಗಿದ್ದೇ ನಿಜ. ಆದರೆ ನಾವು ಒಂದು ಮನೆಯ ಒಬ್ಬ ಮಗನೋ ಅಥವಾ ಮಗಳಾಗಿರ್ತೀವಿ. ಆ ಮನೆಯಲ್ಲಿ ನಮಗೆ ಅಂತ ಎಷ್ಟು ಜವಾಬ್ದಾರಿ ಇರುತ್ತೆ. ನಮ್ಮ ಜೀವನ ನಮಗೆ ಸ್ವಂತದ್ದಲ್ಲ. ನಮ್ಮ ಜೀವನ, ನಮ್ಮ ಬದುಕು 4 ಜನಕ್ಕೆ ಆಧಾರವಾಗಿರಬಹುದು. ಒಬ್ಬ ಮನೆಗೆ ಮಗನಾಗಿ ಅಂತಂದರೆ ವಯಸ್ಸಾದ ತಂದೆ ತಾಯಿ ಆಗಿರ್ಬೋದು, ವಯಸ್ಸು ಬಂದಿರೋ ಹೆಣ್ಮಕ್ಳಾಗಿರ್ಬೋದು, ಇಂಥವ್ರಿಗೆಲ್ಲ ನಾವು ಆಧಾರವಾಗಿರ್ಬೋದು. ಅದನ್ನೆಲ್ಲ ಲೆಕ್ಕಿಸಿದ್ದೆ ನಾನು ಯಾವುದೋ ಒಂದು ಚಿಕ್ಕ ವಿಚಾರದಲ್ಲಿ ಮೋಸ ಹೋಗಿದ್ದೇನೆ ಅಂತೇಳಿ ಪ್ರಾಣ ಕಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ನೀವು ಹೋಗೋರಿಗೆ 2 ನಿಮಿಷ ಅಷ್ಟೇ ಇದ್ದು ಅದನ್ನು ನೋಡಿ ಜೀವಂತವಾಗಿ ಬದುಕೋರಿಗಿದೆಯಲ್ಲ, ಜೀವನ ಪೂರ್ತಿ ಶಿಕ್ಷೆ ಕೊಟ್ಟಿದ್ದಾಗ ಆ ಶಿಕ್ಷೆನ ಕೊಟ್ಟೋದಂಥ ನೀವುಗಳು ಯಾರು ಈ ತಪ್ಪನ್ನು ಮಾಡ್ತಿರಲ್ವಾ, ಜೀವನ ಕಳ್ಕೊಳ್ಳೋವಂಥದ್ದು, ಇನ್ನೂ ಉಜ್ವಲವಾದ ಭವಿಷ್ಯವನ್ನು ಇಟ್ಕೊಂಡು ಕೂಡ ಜೀವನ ಕಳ್ಕೊಳ್ತಿದ್ದೀರಲ್ವ, ಅಂಥವರು ನೀವು 2 ನಿಮಿಷ ಹೋಗೋದಕ್ಕಷ್ಟೇ. ಬಟ್ ಹೋದ್ಮೇಲೆ ಇದೆಯಲ್ಲ, ನಿಮಗೆ ದೇವರು ಖಂಡಿತವಾಗ್ಲೂ ನಿಮಗೆ ಮುಕ್ತಿಯನ್ನು ಕೊಡಲ್ಲ. ಯಾಕೆಂತಂದರೆ ಜೀವಂತವಾಗಿದ್ದ ವಯಸ್ಸಾದ ತಂದೆ ತಾಯಿ, ವಯಸ್ಸು ಬಂದಿರೋ ಹೆಣ್ಮಕ್ಳಿಗೆ ಅಂಥವ್ರಿಗೇ ಜೀವನವನ್ನು ರೂಪಿಸಿದೆ ನಾವು ಆಧಾರವಾಗಿ ಇದ್ದಂಥ ಆಸೆ ಕನಸುಗಳನ್ನು ಕಟ್ಕೊಂಡವರಿಗೆ ಆಸೆ ಮಾಡಿರ್ತೀವಲ್ಲ ಅದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಎಷ್ಟೋ ಜನ ತಂದೆ ತಾಯಿ ನನಗೆ ಆಸರೆ ಇದ್ದ ಒಬ್ಬೇ ಮಗ, ನನಗೆ ಆಸರೆ ಇದ್ದ ಒಬ್ಬ ಮಗಳು, ನನಗೆ ಒಳ್ಳೆಯ ಹೆಸರು ತರ್ತಾನೆ, ನನ್ನ ಮನೆಯನ್ನು ಕಾಪಾಡ್ತಾನೆ, ಜವಾಬ್ದಾರಿ ಹಾಕ್ಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಅವರ ಆಸೆನೇ ನಿರಾಸೆ ಮಾಡಿ ತಪ್ಪು ದಾರಿಯನ್ನು ಹಿಡಿದು ಅಥವಾ ತಂದೆ ತಾಯಿನೇ ಲೆಕ್ಕಿಸದೆ ಧಿಕ್ಕಾರ ಮಾಡಿ ಎಲ್ಲೋ ಹೋಗಿ ಬದುಕ್ತಾ ಇರುವಂಥದ್ದು ಇದು ತುಂಬ ಶಾಪ. ಸ್ನೇಹಿತರೆ, ನಿಮ್ಮಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿದ್ರೆ ಅದನ್ನು ಇವತ್ತಿಗೆ ಇಲ್ಲಿ ಬಿಟ್ಬಿಡಿ. ಆಯಿತು, ನಾಳೆ ಅನ್ನೋದಿದೆ. ನಮ್ಮ ಜೀವನದಲ್ಲಿ ನಾಳೆ ಅನ್ನೋದಿದೆ. ಜನರಿಗೆ ಶಾರ್ಟ್ ಮೈಂಡ್ ಇವತ್ತು ಈ ತಪ್ಪಾಗಿದೆಯಾ, ಅಯ್ಯೋ ಈ ಥರ ತಪ್ಪಾಗಿದೆ, ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ, ಈ ಸಂಬಂಧಿಕರು ಆ ಸಂಬಂಧಿಕರು ನಮ್ಗೆ ಅವಮಾನ ಮಾಡ್ತಾರೆ, ಅಯ್ಯೋ ಚೀತು ಅಂದರು, ಯಾರು ಏನಾದರೂ ಅಂದ್ಕೊಳ್ಳಿ, ಹಾಳಾಗೋಗ್ಲಿ. ನಮಗಂತ ಒಂದು ಟೈಮ್ ಇದೆ. ಆ ಟೈಮ್ ಬರಬೇಕಂತಂದ್ರೆ ನಾವೇನು ಮಾಡಬೇಕು? ಸವಾಲು ಹಾಕ್ಬೇಕು. ಯಾರು ನಮ್ಮನ್ನು ಚೀತು ಅಂದರು ನಾಳೆ ಅವರೇ ಶಭಾಷ್ ಅನ್ನೋ ರೀತಿಯಲ್ಲಿ. ಇವತ್ತು ಚಿಗುರೋ ಚೂಟನ್ನು ಎಷ್ಟು ಸಲ ಚೂಟ್ ಹಾಕಿದ್ರೆ ಅದು ಮತ್ತೆ ಮತ್ತೆ ಚಿಗುರ್ತಾನೆ ಇರುತ್ತೆ. ಇವ್ರನ್ನೆಲ್ಲ ಮಧ್ಯದಲ್ಲಿ ದಾಟಿ ಒಂದಲ್ಲ ಒಂದು ದಿನ ಆ ಚಿಗುರು ದೊಡ್ಡದಾಗಿ ಮರವಾಗಿ ನಿಂತ ಮೇಲೆ ಅದೇ ಜನನ ಯಾರು ಚೂಟ್ ಹಾಕಿರ್ತಾರಲ್ಲ ಅದೇ ಜನನೇ ನೆರಳು ಹುಡ್ಕೊಂಡು ಆ ಮರದ ಕೆಳಗಡೆ ಹೋಗ್ತಾರೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಓಕೆನಾ? ಯಾವ ಜನರು ಶಾರ್ಟ್ ಮೈಂಡು 1-2 ತಿಂಗಳು 3 ತಿಂಗಳು ಮಾತಾಡ್ತಾರೆ, ಇವತ್ತು ಅಂತಾರೆ, ನಾನು ಅಂದ್ಕೊಳ್ತಾರೆ, ನಾಡಿದ್ದು ಅಂದ್ಬಿಡ್ತಾರೆ, ಮರ್ತು ಬಿಡ್ತಾರೆ ಅಷ್ಟೇ. ನಮ್ಮ ಜೀವನ ನಮಗೆ ಮುಖ್ಯ. ನಮ್ಮ ಜೀವನ ಇನ್ನೊಬ್ರಿಗೆ ಯಾರಿಗೋ ಗುಲಾಮರಾಗಿಲ್ಲ. ನಾವು ಇನ್ನೊಬ್ರಿಗೆ ಯಾರಿಗೋ ಹಕ್ಕುಗಳನ್ನು ಮಾರಿ ನಾವು ಇನ್ನೊಬ್ಬರಿಗೆ ಏನು ಜೀತದಾಳಾಗಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ನಿಮ್ಮ ಜೀವನಿಗೆ ನೀವೇ ಯಜಮಾನ. ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಜೀವನ ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಮನಸ್ಥಿತಿ ನಿಮ್ಮಲ್ಲಿ ಇದೆ. ನಾವು ಆಲೋಚನೆ ಮಾಡೋ ವಿಧಾನಗಳು ಚೇಂಜ್ ಆಗಬೇಕಷ್ಟೇ. ಬರೀ ನೆಗೆಟಿವ್, ಬರೀ ಸೋಲ್ನಲ್ಲಿ, ಬರೀ ಫೇಲ್ಯೂರ್ ಪಾಯಿಂಟ್ ಆಫ್ ಅಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಪ್ರಯೋಜನ ಇಲ್ಲ. ಇದು ಕೆಲವೊಂದು ಎಷ್ಟೋ ಜನರಿಗೆ ಕಾಡುವಂಥ ಮಾನಸಿಕ ಪ್ರಶ್ನೆ ಇದು. ನಾನು ಹಿಂಗಾಯಿತು, ನನಗೆ ಹಂಗಾಯಿತು, ಇವರು ಅವಮಾನ ಮಾಡಿದ್ರು, ಅವ್ರು ಅವಮಾನ ಮಾಡಿದ್ರು. ನೋ, ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ನೀವು ಬೇರೆ ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಟೈಮನ್ನು ನಂಬಿ, ಕಾಲವನ್ನು ನಂಬಿ
ಇವತ್ತು ಕೆಳಗೆ ಬಿದ್ದು ನಾಳೆ ಎದ್ದು ನಿಲ್ಬೋದು. ಇವತ್ತು ಒಬ್ಬನು ಕೆಲಸಕ್ಕೆ ಬಾರ್ದು ಅಂತಂದರೆ ಅದೇ ವ್ಯಕ್ತಿ 4 ಜನಕ್ಕೆ ಕೆಲಸ ಕೊಡೋ ರೀತಿಯಾಗಿ ಬೆಳಿಬೋದು. ಅದಕ್ಕೆ ಕೊಡಬೇಕಾದ ಕಮಿಟ್ಮೆಂಟಲ್ಲಿ ಕೊಡಬೇಕು ಅಷ್ಟೇ. ಜೀವನದಲ್ಲಿ ಅಂದರೆ ಚಾಲೆಂಜ್ ಇರಬೇಕು. ಸುಮ್ಮನೆ ಬದುಕ್ತಾ ಇದ್ರೆ ಬೋರ್ ಆಗಿಬಿಡುತ್ತೆ ಲೈಫ್. ಚಾಲೆಂಜ್ ಇರಬೇಕು, ನಮಗೆ ಅವಮಾನ ಆಗಬೇಕು, ನಮ್ಗೆ ಹಲ್ಟ್ ಆಗಬೇಕು, ಯಾರಾದರೂ ನಮ್ಗೆ ಚುಚ್ಚು ಮಾತಾಡಬೇಕು, ಆವಾಗಲೇ ನಮಗೆ ಉತ್ಸಾಹ ಬರೋದು. ಅದರಲ್ಲಿದೆ ನಿಜವಾದ ಮಜಾ. ಎಲ್ಲ ಇದ್ದು ಕಳ್ಕೊಂಡ್ರೆ ಅದು ನೋವು. ಏನು ಇಲ್ದವನು ಕಳ್ಕೊಳ್ತಾ ಇದ್ದರೆ ಅವನಿಗೆಲ್ಲ ಬಂದಿದ್ದೆಲ್ಲ ಪ್ಲಸ್ ಪಾಯಿಂಟೇ. ಎಲ್ಲ ಏನು ಮುಂದಕ್ಕೆ ಕಳ್ಕೊಂಡು ಪಡ್ಕೊಂಡ್ರೆ ಇದೆಲ್ಲ ಅದು ಮತ್ತೆ ಯಾವತ್ತು ಕಳ್ಕೊಳ್ಳಲ್ಲ. ಯಾಕೆಂತ ಹೇಳಿದ್ರೆ ಕಳ್ಕೊಂಡಿರೋಂಥ ಅದ್ರ ಬೆಲೆ ಏನಂತ ಚೆನ್ನಾಗಿ ಗೊತ್ತಿರುತ್ತೆ. ಪಡ್ಕೊಂಡಾಗ ಅದನ್ನು ಯಾವ ರೀತಿ ಕಾಪಾಡ್ಕೊಬೇಕು ಅನ್ನೋದು ವ್ಯಾಲ್ಯೂ ಕೂಡ ಗೊತ್ತಿರುತ್ತೆ. ಏನು ಇಲ್ಲದೇನೋ ಜೀರೋಗಳು ಜೀವನದಲ್ಲಿ ಏನೇ ಬರಲ್ಲ ನಮಗೆ ಪ್ಲಸ್ ಪಾಯಿಂಟ್. ಓಕೆನಾ? ಯಾವುದು ಕೂಡ ನಮ್ಗೆ ಲೆಸ್ ಅಲ್ಲ. ಅರೆ ಜೀರೋಯಿಂದ ಲೈಫನ್ನು ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ಮುಂದೆ ಯಾವುದು ಬರುತ್ತೆ ಬರಲಿ ಬಿಡಿ, ಟೆನ್ಷನಾಗಿ ತೊಗೊಳ್ತೀರ. ಇವತ್ತು ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಯಾವುದಕ್ಕೆ ಟೆನ್ಷನ್ ತೊಗೊಳ್ಬೇಡಿ ಸ್ನೇಹಿತರೆ. ಲೈಫಲ್ಲಿ ಚಾಲೆಂಜಾಗಿ ತೊಗೊಳ್ಳಿ, ದೃಢವಾಗಿ ನಿಂತ್ಕೊಳ್ಳಿ. ಒಂದಲ್ಲ ಒಂದು ನೀವು ಅಂದ್ಕೊಂಡಿದ್ದ ಜೀವನ ಸಿಗುತ್ತೆ. ಒಂದಲ್ಲ ನೀವು ಅಂದ್ಕೊಂಡಿದ್ದ ದಿನ ಬಂದೇ ಬರುತ್ತೆ. ಆವತ್ತಿನ ದಿನ ನೀವು ಯಾರಿಗೆಲ್ಲ ಉತ್ತರ ಕೊಡಬೇಕೋ ನಿಮ್ಮನ್ನು ಮುಖ ನೋಡಿದರೆ ಸಾಕು ಅವ್ರಿಗೆ ಉತ್ತರ ಸಿಕ್ಬಿಡುತ್ತೆ. ಓಕೆನಾ? ಯಾವತ್ತೂ ಕೂಡ ನೆಗೆಟಿವ್ ತಿಳ್ಕೊಬೇಡಿ ಅಂತಲೇ ಈ ವಿಡಿಯೋದ ಉದ್ದೇಶ. ಸ್ನೇಹಿತರೆ, ನಿಮ್ಮಲ್ಲಿ ಇಂಥ ಮಾನಸಿಕವಾದ ಪ್ರಶ್ನೆಗಳಿದ್ದರೆ ಅದಕ್ಕೇನಾದರೂ ಉತ್ತರ ಬೇಕಂತ ಸಿಕ್ಕಿದ್ದೇ ಆದರೆ ಅಥವಾ ನಿಮ್ಗೆ ಏನಾದರೂ ಕ್ಲಾರಿಟಿ ಬೇಕಂತಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ನೀವು ತುಂಬ ಮಾತಾಡ್ಕೊಳ್ಳೋದಿದೆ. ಇಂಥ ವಿಚಾರಗಳು ನೀವು ಮಾತಾಡ್ಕೊಂಡಾಗ ಮನಸ್ಸಿಗೆ ಭಾರ ಕಡಿಮೆ ಆಗ್ಬೋದು, ಇನ್ನೂ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಬೋದು. ಓಕೆನಾ? ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್.